ಮತ್ತೆ 365 ದಿನಗಳ ಒಂದು ಖಾಲಿ ಬುಕ್ ಸಿಕ್ಕಿದೆ. ಇದನ್ನಾದರೂ ಸರಿಯಾಗಿ ಬಳಸಿಕೊಳ್ಳೋಣ. ಇದರಲ್ಲಾದರೂ ನಿಮ್ಮ ಹಣೆಬರಹವನ್ನು ಚೆನ್ನಾಗಿ ಬರೆದುಕೊಳ್ಳಿ. ಆಲ್ ದ ಬೆಸ್ಟ್. ಇನ್ನೂ 2 ದಿನಗಳಲ್ಲಿ ಈ 2025 ಈ ವರ್ಷ ಮುಗಿತು. ಇದೇ 2026ಕ್ಕೆ ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿರುತ್ತಾರೆ. ಈ ವರ್ಷ ಕೆಲವರು ಅಂದಿಕೊಂಡಿರೋದು ಮಾಡಿರ್ತೀರ, ಇನ್ನು ಕೆಲವರು ಅದೇ ಪ್ರಯತ್ನದಲ್ಲಿ ಇರ್ತಾರೆ. ಕೆಲವರಿಗೆ ಅಂದುಕೊಂಡಿರೋದು ಕೆಲಸ ಕೈಗೂಡಿರಲ್ಲ. ಒಂದಿಷ್ಟು ಸಿಹಿ ನೆನಪುಗಳು, ಒಂದಿಷ್ಟು ಕಹಿ ನೆನಪುಗಳು ಎಲ್ಲವನ್ನು ಜೀವನದಲ್ಲಿ ನಡೆದೇ ಇರುತ್ತೆ ಅಲ್ವಾ? ಹಾಗೆ 2026ರಲ್ಲಿ ನಾವು ಅಂದಿಕೊಂಡಿರೋದು ಎಲ್ಲ ಕೆಲಸಗಳನ್ನು ಕೈಗೂಡಬೇಕು. ಈ ವರ್ಷನೂ ತುಂಬ ಸಂತೋಷದಿಂದ ಕಳೆಯಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. 2026ನ್ನು ನಾವು ಸ್ವಾಗತ ಮಾಡಿಕೊಳ್ಳೋಣ. ಇದು ಕ್ಯಾಲೆಂಡರ್ ಹೊಸದು. ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ, ಹೊಸ ಪಂಚಾಂಗ ಬರುವಂಥ ದಿನ, ಹೊಸ ಬೆಳೆಗಳು ಬರುವಂಥ ದಿನ, ಇದು ಎಲ್ಲ ಬರುವಂಥ ದಿನ. ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ, ಕ್ಯಾಲೆಂಡರ್ ಹೊಸ ವರ್ಷ ಎಂದು 2026 ನಾವು ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷವೂ ಹೀಗೆ ಅಲ್ವಾ ಫ್ರೆಂಡ್? ತುಂಬ ಪ್ಲ್ಯಾನ್ ಮಾಡಿಕೊಂಡಿರ್ತೀವಿ. ಹೀಗೆ ಮಾಡಬೇಕು, ಈ ವರ್ಷ ಹಾಗೆ ಮಾಡಬೇಕು ಅಂದ್ಕೊಂಡಿರ್ತೀವಿ. ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀವಿ. ಈ ವರ್ಷ ಅಥವಾ ಏನಾದರೂ ಒಂದಿಷ್ಟು ಕೆಲಸಗಳು ಮಾಡಬೇಕು ಅಂದ್ಕೊಂಡಿರ್ತೀವಿ. ನಿರ್ಣಯ ತಗೊಂಡಿರ್ತೀವಿ. ಅದರಲ್ಲಿ ಸ್ವಲ್ಪ ಕೆಲಸಗಳು ಪೂರ ಮಾಡ್ತೀವಿ, ಇನ್ನೂ ಸ್ವಲ್ಪ ಕೆಲಸ ಹಾಗೇ ಇರುತ್ತೆ. ಈ ಥರ ಎಲ್ಲ ಆಗುತ್ತೆ. ಇನ್ನೊಂದು ಸ್ವಲ್ಪ ಆಕಸ್ಮಿಕವಾಗಿ ಹಾಗೂ ಘಟನೆಗಳು ಕೆಟ್ಟದ್ದು ಆಗಿರುತ್ತೆ, ಒಳ್ಳೆಯದು ಆಗಿರುತ್ತೆ. ಕೆಟ್ಟದ್ದು ಆದಷ್ಟು ಮರೆತು ಬಿಡೋಣ, ಒಳ್ಳೆಯದು ನೆನಪು ಮಾಡಿಕೊಳ್ಳೋಣ. ಮುಂದಿನ ವರ್ಷ ಅಂದರೆ 2026 ಇನ್ನೂ ಹೆಚ್ಚು ಖುಷಿ ತಂದು ಕೊಡಲಿ. ಈ ವರ್ಷ ತುಂಬ ಸಂತೋಷದಿಂದ ಬರಮಾಡಿಕೊಳ್ಳೋಣ. ಇನ್ನೂ ಜಾಸ್ತಿ ಕೆಲಸ ನಾವು ಅಂದುಕೊಂಡಿರುವುದೆಲ್ಲ ಪೂರ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಪ್ರಯತ್ನಕ್ಕೆ ಫಲ ಖಂಡಿತ ಇರುತ್ತೆ. ನನಗಂತೂ 2025 ಸ್ವಲ್ಪ ಖುಷಿನೂ ಇತ್ತು, ಸ್ವಲ್ಪ ಕಷ್ಟನೂ ಬಂದಿತ್ತು. ಈ ವರ್ಷ ನಿಮಗೆ ಹೇಗಿತ್ತು? ನಿಮ್ಮ ಆಸೆ ಕನಸುಗಳು ಯಾವುದೆಲ್ಲ ಈಡೇರಿದೆ? ನೀವು ಅಂದುಕೊಂಡಿರೋ ಕೆಲಸ ಎಲ್ಲ ಆಗಿದವ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಗೊತ್ತಾಗುತ್ತೆ. ತುಂಬ ಜನರಿಗೆ ಅದು ಖುಷಿ ಕೊಡುತ್ತೆ, ಹಾಗೆ ಮೋಟಿವೇಟ್ ಆಗುತ್ತೆ. ಈ ವರ್ಷ 2026 ಗುರುವಾರ ಬಂದಿದೆ, ನಮ್ಮ ರಾಯರ ವಾರ. ರಾಯರ ಆಶೀರ್ವಾದದಿಂದ ಈ ವರ್ಷ ಸ್ವಾಗತ ಮಾಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ನೆರವೇರಲಿ. ಮನಸ್ಸಿನಲ್ಲಿ ಏನೇ ಕಷ್ಟ ನೋವು ಇದ್ದರೂ ಕೂಡ ಈ ದಿನ ಸಂತೋಷದಿಂದ ಕಳೆಯೋಣ. ಯಾಕೆಂದರೆ ಈ ದಿನ ಖುಷಿಯಾಗಿ ಇದ್ದರೆ ಆ ಎನರ್ಜಿ ವರ್ಷ ಪೂರ್ತಿ ಹಾಗೆ ಇರುತ್ತೆ ಅನ್ನುವುದು ಒಂದು ನಂಬಿಕೆ. ಈ ದಿನ ಬೇಗ ಎದ್ದು ಪೂಜೆ ಮಾಡುವುದು, ದೇವಸ್ಥಾನಕ್ಕೆ ಹೋಗಿ ಬರುವುದು, ಫ್ರೆಂಡ್ಸ್ಗೆ ವಿಶ್ ಮಾಡುವುದು, ಗಿಫ್ಟ್ ಕೊಡುವುದು, ಫ್ಯಾಮಿಲಿ ಜೊತೆ ಕಾಲ ಕಳೆಯುವುದು. ಈ ದಿನ ನೀವು ಏನಾದರೂ ಒಳ್ಳೆಯ ಕೆಲಸ ಆರಂಭ ಮಾಡುವಂಥದ್ದು, ಈ ದಿನ ದಾನ ಮಾಡುವಂಥದ್ದು, ಗುರುವಾರ ಲಕ್ಷ್ಮೀನಾರಾಯಣರ ಪೂಜಾ, ತುಳಸಿ ಪೂಜೆ, ರಾಯರ ಪೂಜೆ ಎಲ್ಲ ಮಾಡುವಂಥದ್ದು ತುಂಬ ಶುಭ ದಿನ, ತುಂಬ ಒಳ್ಳೆಯ ದಿನ ಬಂದಿದೆ. ಈ ದಿನ ಗುರುವಾರ, ರಾಯರ ವಾರ, ಈ ಹೊಸ ವರ್ಷದ ದಿನ ಒಳ್ಳೆಯ ಕೆಲಸಗಳು ಆರಂಭ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ಳೋಣ. ಎಲ್ಲರೂ ಸಂತೋಷದಿಂದ ಇರಬೇಕು. ಎಲ್ಲರೂ ನೀವು ಕಂಡ ಕನಸುಗಳೆಲ್ಲ ಈ ವರ್ಷದಲ್ಲಿ ನನಸು ಆಗಲಿ ಅಂತ ವಿಶ್ ಮಾಡುತ್ತಾ, ಇವಾಗ ಒಂದು ಸ್ವಲ್ಪ ಕನ್ನಡ ಮೆಸೇಜ್ಗಳನ್ನು ನೋಡೋಣ. ಕಳೆದು ಹೋದ ಬಗ್ಗೆ ಚಿಂತೆ ಏಕೆ? ಹೊಸ ದಿನಗಳು ನಮಗಾಗಿ ಬರುತ್ತಿದೆ ಅಲ್ವಾ? ಹೊಸ ವರ್ಷದ ಬದುಕನ್ನು ಮತ್ತಷ್ಟು ಸುಂದರವಾಗಿಸೋಣ. ಹಳೆತನದ ಹಿಂದೆ ಬಿಡಿ, ಹೊಸತನದ ಉಡುಗೊರೆ ತೊಟ್ಟು, ತಿಂದ ಕಹಿ ಮರೆತು ಉಂಡ ಸಿಹಿಯನ್ನು ನೆನೆದು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಣ. ಹಳೆ ಕಹಿ ಇತಿಹಾಸಕ್ಕಿಂತ ಹೊಸ ಸಿಹಿ ಕನಸುಗಳು ಮುಖ್ಯವಾಗುತ್ತವೆ. ಅವುಗಳ ಮೇಲೆ ಫೋಕಸ್. ಕಳೆದು ಹೋದದ್ದು ಮರಳಿ ಬರಲ್ಲ. ಮುಂದೆ ಬರುವುದನ್ನು ಎದುರಿಸಲು ಸಿದ್ಧವಾಗಿ
ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಿನದು ಸಿಗುವಂಥ ಜೋಸಿನೊಂದಿಗೆ ಮುಂದೆ ಸಾಗಿ. ಪ್ರತಿ ವರ್ಷ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತದೆ, ಆದರೆ ನಮ್ಮ ಬದುಕು ಇದ್ದಲ್ಲೇ ಇರುತ್ತದೆ ಎಂಬ ಮಾತನ್ನು ಈ ವರ್ಷ ಸುಳ್ಳಾಗಿಸು. ನಿನ್ನ ಶಕ್ತಿಗೆ ಮೀರಿ ಕೆಲಸ ಮಾಡು. ಗುಡ್ ಲಕ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನಿಮಗೂ ಹಾಗೂ ನಿಮ್ಮ ಮುದ್ದು ಕುಟುಂಬಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 100 ವರ್ಷ ನಗು ನಗುತ್ತಾ ಬಾಳಿ.